ನಿಜವಲ್ಲ ಆ ವ್ಯಕ್ತಿ ಇರಬೇಕಾಗಿತ್ತು. ಯಾವ ಕಾರಣಕ್ಕೆ? ಎಲ್ಲ ಕಾರಣಕ್ಕೂ. ಎಂಥ ಎನರ್ಜೆಟಿಕ್ ವ್ಯಕ್ತಿ ಅಂತಂದವಯ್ಯ. ಬಹುಶಃ ನಾನೀಗ ಎನರ್ಜಿ ಆಗಿರೋದಕ್ಕೆ ಕಾರಣ ಅವರು ಇರ್ಬೋದು. ಶಂಕರ್ನಾಗ್. ಎಸ್. ಏನು ಹರೀಶ್, ಬೆಳಿಗ್ಗೆ 6 ಗಂಟೆಗೆ ರೆಡಿ ಇರ್ತಿದ್ವಿ ನಾವೆಲ್ಲರೂ. ಅವ್ರ ತಕ್ಕಂತೆ ಎಲ್ಲ ಅವ್ರ ಅಸಿಸ್ಟೆಂಟ್ಗಳು ಇದ್ರು ಬಿಡಿ. ಬೆಳಗಿನ ಜಾವ 3:30ವರೆಗೂ ಶೂಟ್ ಮಾಡ್ತಿದ್ವಿ ನಾವು. ಮಾಲ್ಗುಡಿ ಡೇಸ್ ಹೇಳ್ತಾ ಇರೋದು ನಾನು. 3:30ವರೆಗೂ ಶೂಟ್ ಮಾಡ್ತಿದ್ವಿ. ಹೋಗಿ ಎಲ್ಲ ಮುಖಕ್ಕೆ 5:30ಗೆ ಇರ್ತಿದ್ವಿ ಅಲ್ಲಿ ನಾವು. ಮತ್ತು ಅವ್ರು ಎಲ್ಲರೂ ಒಂದೇ ಥರ ನೋಡ್ತೀವಿ, ಸೇಮ್ ನಮ್ಮ ತಾತನ ಥರ ಎಲ್ಲರೂ. ಯಾರು ಅವ್ನು ಬೇರೆ, ನಾವೆಲ್ಲ ಒಟ್ಟಿಗೆ ಕೊಡ್ತಿದ್ವಿ ಊಟಕ್ಕೆ. ಲೈಟ್ ಹುಡುಗ ಇರ್ಬೋದು, ಪ್ರೊಡಕ್ಷನ್ ಹುಡುಗ ಇರ್ಬೋದು, ಎಲ್ಲರೂ ಒಟ್ಟಿಗೆ ಸುತ್ತಲೂ ಕೂತ್ಕೊಂಡು ಊಟ ಮಾಡ್ತಿದ್ವಿ ನಾವು. ಅದು ಯಾರು ಮಾಡ್ತಾರೆ ಈಗಿನ ಕಾಲದಲ್ಲಿ? ಯಾರು ಈಗ ಮಾಡೋದೆಲ್ಲ ಬಿಡಿ. ರಾಜ್ಕುಮಾರ್ ಅಣ್ಣನ ಟ್ರೂಪಲ್ಲಿತ್ತು, ಎಲ್ಲರೂ ಒಟ್ಟಿಗೆ ಕೂರ್ಸ್ಕೊಂಡು ಊಟ ಮಾಡೋರು ಅಣ್ಣ. ಅವಾಗ ಕ್ಯಾರವಾನ್ ಇರಲಿಲ್ವಲ್ಲ? ಎಲ್ಲಿತ್ತು ಕ್ಯಾರವಾನ್ ಅನ್ನೋದೇನು ಗೊತ್ತಿಲ್ಲ. ಎಷ್ಟು ಚೆನ್ನಾಗಿತ್ತು ಅಂದರೆ ಮಾಲ್ಗುಡಿ ಡೇಸ್ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ಬಿಡಿ. ಅದು ಒಂಥರ ನನಗೆ ಹೆಂಗೆ ಇರಬೇಕು, ಪ್ರೊಡಕ್ಷನ್ ಹೇಗೆ ನೋಡ್ಕೋಬೇಕು ಅನ್ನೋದನ್ನು ನನಗೆ ಅದು ಹೇಳ್ಕೊಡ್ತು.